ಜೈ ಹಿಂದ್. SSC GD 2024 ಎಕ್ಸಾಮ್ದ ಅನಲೈಸ್ ಇರ್ತಕ್ಕಂಥದ್ದು ಈ ವಿಡಿಯೋದಲ್ಲಿ ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾವು 23 ಫೆಬ್ರವರಿ 2024ಕ್ಕೆ ಆಗಿರುವಂತಹ ಯಾವ ಪ್ಯಾಟರ್ನಲ್ಲಿ ಕ್ವಶನ್ಸ್ಗಳು ಬರ್ತಾ ಇದಾವೆ ಅನ್ನೋದನ್ನ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಶನ್ ಪಡೆಯಲು. ಸೊ ಮೊಟ್ಟ ಮೊದಲನೇದಾಗಿ ಶಿಫ್ಟ್ 1 ನೋಡೋಣ. ಶಿಫ್ಟ್ 1ರಲ್ಲಿ ಯಾವ ರೀತಿ ಇರುವಂತಹ ಕ್ವಶನ್ಸ್ಗಳನ್ನ ಕೇಳಿದ್ದಾರೆ ಅಂತ ಹೇಳಿ. ಒಂದನೇ ಪ್ರಶ್ನೆ, ಜಿಕೆದಲ್ಲಿ ಕ್ರಿಪ್ಸ್ ಮಿಷನ್ ಇರ್ತಕ್ಕಂಥದ್ದು ಭಾರತಕ್ಕೆ ಬಂದದ್ದು ಯಾವಾಗ ಅಂತ ಕೇಳಲಾಗಿತ್ತು. ಸೊ ಇದು ಮಾರ್ಚ್ 1942ರಲ್ಲಿ ಬಂದಿತ್ತು. ಕುಡಂಕುಲಂ ಇರ್ತಕ್ಕಂಥದ್ದು ಈ ವಿದ್ಯುತ್ ಸ್ಥಾವರ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರು. ಸೊ ಇದು ತಮಿಳುನಾಡಿನಲ್ಲಿದೆ. ಕಥಕಲಿ ಮತ್ತು ಮೋಹಿನಿ ಅಟ್ಟಂ ಯಾವ ರಾಜ್ಯಕ್ಕೆ ಸಂಬಂಧಿಸಿರುವಂತ ನೃತ್ಯ ಅಂತ ಕೇಳಿದ್ರು. ಅದು ಕೇರಳ ರಾಜ್ಯಕ್ಕೆ. ದಂಡಾ ಜಾತ್ರಾ ಮಹೋತ್ಸವ ಯಾವ ರಾಜ್ಯದಲ್ಲಿ ಆಚರಣೆ ಮಾಡ್ತಾರೆ ಅಂತ ಕೇಳಿದ್ರು. ಅದು ಒರಿಸ್ಸಾದಲ್ಲಿ ಮಾಡ್ತಾರೆ. ಜನ ಆ, ಔಷಧಿ ಎಕ್ಸ್ಪ್ರೆಸ್ ಪ್ರಾರಂಭವಾಗಿದ್ದು ಯಾವಾಗ ಅಂತ ಕೇಳಿದ್ರು. ಅದು ಮಾರ್ಚ್ 2023ರಲ್ಲಿ. 32ನೇ ಆರ್ಟಿಕಲ್ ಬಗ್ಗೆ ಒಂದು ಪ್ರಶ್ನೆ ಬಂದಿತ್ತು. ಅದ್ರ ಜೊತೆಗೆ ಧಾರ್ಮಿಕ ಮತ್ತು ಸ್ವಾತಂತ್ರ್ಯತೆಯ ಹಕ್ಕು ಇರ್ತಕ್ಕಂಥದ್ದು ಯಾವ ಒಂದು ಆರ್ಟಿಕಲ್ದಲ್ಲಿ ಬರ್ತಾವೆ ಅಂತ ಕೇಳಿದ್ರು. ಸೊ ಅದು 25ರಿಂದ 28ರವರೆಗೆ ಇವೆ. ಆಗಸ್ಟ್ 2023ರಲ್ಲಿ ನೀರಜ್ ಚೋಪ್ರಾ ಇರ್ತಕ್ಕಂಥವ್ರು ಯಾವ ಮೆಡಲ್ ಅನ್ನ ಗೆದ್ದಿದ್ದಾರೆ ಅಂತ ಕೇಳಿದ್ರು. ಅದು ಗೋಲ್ಡ್ ಮೆಡಲ್ ಅನ್ನ ಗೆದ್ದಿದ್ರು ಅವರು ಜಾವೆಲಿನ್ ಥ್ರೋದಲ್ಲಿ. ಮೀರಾಬಾಯಿ ಜಾನು ಇರ್ತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಸೊ ಅದು ವೇಟ್ ಲಿಫ್ಟಿಂಗ್ಗೆ ಸಂಬಂಧ ಹೊಂದಿದ್ದಾರೆ. ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ರು. ಅದು ಗಂಗಾ ನದಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ, ಅತಿ ಉದ್ದವಾದ ಅಣೆಕಟ್ಟು ಯಾವುದು ಅಂತ ಕೇಳಿದ್ರು. ಅದು ಹಿರಾಕುಡ್ ಆಗಿದೆ. ಅತಿ ಹೆಚ್ಚು ದೂರ ಹೋಗುವಂತಹ ಟ್ರೈನ್ ಯಾವುದು ಅಂತ ಕೇಳಿದ್ರು. ಅದು ವಿವೇಕ್ ಎಕ್ಸ್ಪ್ರೆಸ್ ಆಗಿದೆ. ರಾಷ್ಟ್ರಪತಿಯವರ ಪದಚ್ಯುತಿ ಮಾಡುವುದು ಯಾವ ಆರ್ಟಿಕಲ್ದಲ್ಲಿದೆ ಅಂತ ಕೇಳಿದ್ರೆ. ಅದು 55ನೇ ಆರ್ಟಿಕಲ್ದಲ್ಲಿ. ರೀಸನಿಂಗ್ ಅನ್ನ ನೋಡೋದಾದ್ರೆ ವರ್ಬಲ್ ದಿಂದ 17 ಕ್ವಶನ್ಸ್ಗಳು, ಆಮೇಲೆ ನಾನ್ ವರ್ಬಲ್ ದಿಂದ 3 ಕ್ವಶನ್ಸ್ಗಳು, ಒಂದು ಹಿಡನ್ ಇಮೇಜ್ ಇತ್ತು, ಆಮೇಲೆ ಇಮೇಜ್ ಸೀರೀಸ್ ದಲ್ಲಿ ಒಂದು ಕ್ವಶನ್ ಇತ್ತು, ಆಮೇಲೆ ಕಂಪ್ಲೀಷನ್ ಇರ್ತಕ್ಕಂಥದ್ದು ಒಂದು ಕ್ವಶನ್ ಬಂದಿತ್ತು. ಕೋಡಿಂಗ್ ಡಿಕೋಡಿಂಗ್ ದಿಂದ 2 ಕ್ವಶನ್ಸ್ಗಳು, ಅನಾಲಜಿ ದಿಂದ ಒಂದಿತ್ತು, ಲೆಟರ್ ಬೇಸ್ಡ್ ಆಗಿತ್ತು. ಅದು ಸೀರೀಸ್ ದಿಂದ 2 ಕ್ವಶನ್ಸ್ಗಳು ಬಂದಿದ್ದು, ಒಂದು ಕ್ಯೂಬ್ ಆಧಾರದ ಮೇಲೆ ಇತ್ತು, ಇನ್ನೊಂದು ಡಿಫರೆನ್ಸ್ ಆಧಾರದ ಮೇಲೆ. ರಿಪೀಟೆಡ್ ಸೀರೀಸ್ ದಿಂದ ಒಂದು, ಡೈಸ್ ದಿಂದ ಒಂದಿದೆ, ಬ್ಲಡ್ ರಿಲೇಷನ್ ದಿಂದ ಒಂದಿದೆ, ಸಿಟ್ಟಿಂಗ್ ಅರೇಂಜ್ಮೆಂಟ್ ದಿಂದ ಒಂದಿದೆ, ಮ್ಯಾಥಮೆಟಿಕಲ್ ಆಪರೇಷನ್ ದಿಂದ ಒಂದು. ಈ ಒಂದು ಶಿಫ್ಟ್ ದಲ್ಲಿ ಕ್ಲಾಸಿಫಿಕೇಶನ್ ಆಗಿರ್ತಕ್ಕಂಥದ್ದು ಒಂದು ಹೊಸದಾಗಿರುವಂತಹ ಟಾಪಿಕ್ ಅನ್ನ ಕೇಳಲಾಗಿದೆ. ಒಂದು ಪ್ರಶ್ನೆ ಬಂದಿದೆ, ಲೆಟರ್ ಬೇಸ್ಡ್ ಆಗಿತ್ತು. ಇದಾದ್ಮೇಲೆ ಮಿಸ್ಸಿಂಗ್ ನಂಬರ್ ದಿಂದನೂ ಕೂಡ ಹೊಸದಾಗಿ ಒಂದು ಕೇಳಲಾಗಿದೆ, ಒಂದು ಪ್ರಶ್ನೆ ಇತ್ತು. ಈ ರೀತಿ ಇರ್ತಕ್ಕಂಥದ್ದು ಒಂದು 12M 24L 10 = 26 ಆದ್ರೆ 15M 20L 12 ಇರ್ತಕ್ಕಂಥದ್ದು ಎಷ್ಟಾಗುತ್ತೆ ಅಂತ ಈ ರೀತಿ ಪ್ರಶ್ನೆ ಇತ್ತು ಮಿಸ್ಸಿಂಗ್ ನಂಬರ್ದಲ್ಲಿ. ಸ್ಲಾಗಿಸಮ್ ದಿಂದ ಒಂದು ಪ್ರಶ್ನೆ ಇಲ್ಲಿ ಬಂದಿದೆ. ಮ್ಯಾಥ್ಸ್ ದಲ್ಲಿ ನೋಡೋದಾದ್ರೆ ಟೈಮ್ ಅಂಡ್ ವರ್ಕ್ ದಿಂದ ಒಂದಿದೆ. ಸೊ ಈ ರೀತಿ ಇರ್ತಕ್ಕಂಥದ್ದು, ಒಬ್ಬ ಎ ಇರ್ತಕ್ಕಂಥ ವ್ಯಕ್ತಿ 7 ದಿನಗಳಲ್ಲಿ 14 ದಿನಗಳಲ್ಲಿ ABC 3 ಕೂಡಿ 10 ದಿನಗಳಲ್ಲಿ ಕೆಲಸ ಮುಗಿಸಿದ್ರೆ ಸಿ ಇರ್ತಕ್ಕಂಥದ್ದು ಒಬ್ಬನೇ ಎಷ್ಟು ದಿನಗಳಲ್ಲಿ ಆ ಕೆಲಸ ಮಾಡ್ತಾನೆ ಅಂತ ಬಂದಿತ್ತು. ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ದಿಂದ ಒಂದು ಪ್ರಶ್ನೆ ಬಂದಿತ್ತು. ಟ್ರೈನ್ಗೆ ಆಧಾರವಾಗಿರ್ತಕ್ಕಂತಹ ಪ್ರಶ್ನೆ ಇತ್ತು. ಡಿಸ್ಕೌಂಟ್ ದಿಂದ ಒಂದಿತ್ತು. LCM HCF ದಿಂದ ಒಂದಿತ್ತು. ಸೊ ಈ ರೀತಿ ಇರ್ತಕ್ಕಂಥದ್ದು ಡಾಟಾ ಕೊಟ್ಟಿದ್ರು. ಇದರ LCM ಇರ್ತಕ್ಕಂಥದ್ದು ಎಷ್ಟು ಅಂತ ಕೇಳಿದ್ರು. ಸೊ LCM ತೆಗಿಲಿಕ್ಕೆ ಮೇಲಿನ ಅಂಶಗಳ ಒಂದು LCM ತೆಗಿತೀವಿ, ಕೆಳಗಿನ ಛೇದಗಳ HCF ತೆಗಿತೀವಿ. ಈ ರೀತಿ ಸಿಂಪ್ಲಿಫಿಕೇಶನ್ ದಿಂದ ಪ್ರತಿ ಶಿಫ್ಟ್ ದಲ್ಲಿ 3 ಕ್ವಶನ್ಸ್ಗಳು ಬರ್ತಾ ಇದಾವೆ. ಮೆನ್ಸುರೇಷನ್ ದಿಂದ ಒಂದು ಪ್ರಶ್ನೆ ಬಂದಿದೆ. ಆಮೇಲೆ ಚಕ್ರಬಡ್ಡಿಯಿಂದ ಒಂದು ಪ್ರಶ್ನೆ ಬಂದಿತ್ತು. ಸೊ ಇಲ್ಲಿ ನಮಗೆ ಈ ರೀತಿ ಇರ್ತಕ್ಕಂಥದ್ದು ಡಾಟಾ ಕೊಟ್ಟಿದ್ರು. ಇಲ್ಲಿ ಬಂಡವಾಳ 54,000, ಟೈಮ್ ಇರ್ತಕ್ಕಂಥದ್ದು 1.5 ವರ್ಷ, ರೇಟ್ ಆಫ್ ಇಂಟ್ರೆಸ್ಟ್ 20%, ಆಮೇಲೆ CI ಎಷ್ಟಾಗುತ್ತೆ ಅಂತೇಳಿ. ಆಯತದ ವಿಸ್ತೀರ್ಣ ಕೇಳಿದ್ರು. ಬಹಳ ಈಸಿ ಇರ್ತಕ್ಕಂಥದ್ದು ಪ್ರಶ್ನೆ ಬಂದಿತ್ತು ಇಲ್ಲಿ ಒಂದು. ಇದಾದ್ಮೇಲೆ ಸೆಕೆಂಡ್ ಶಿಫ್ಟ್ ದಲ್ಲಿ ನಾವು ನೋಡೋದಾದರೆ ಜಿಕೆದಲ್ಲಿ USSR ಒಂದು ಸಂವಿಧಾನದಿಂದ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಯಾವುದು ಎರವಲು ಮಾಡಿಕೊಳ್ಳಲಾಗಿದೆ ಅಂತ ಬಂದಿತ್ತು. ಆರ್ಟಿಕಲ್ 129 ಒಂದು ಕೇಳಿದ್ರು. 2023-24 ಬಜೆಟ್ದಲ್ಲಿ ಎಷ್ಟು ಒಂದು ಪ್ರಾಥಮಿಕತೆಗಳನ್ನ ಇಡಲಾಗಿದೆ ಅಂತ ಕೇಳಿದ್ರು. ಅದು 7 ಆಗಿತ್ತು. ಸೈಫ್ ಅಲಿ ವರ್ಮಾ ಇರ್ತಕ್ಕಂಥದ್ದು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂತ ಇತ್ತು. ಅದು ಕ್ರಿಕೆಟ್ಗೆ. ಜೋಹರ್ ಕಪ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು. ಹಾಕಿಗೆ. ಈ ಒಂದು ಕ್ರೀಡೆಯನ್ನ ಮಲೇಷಿಯಾ ದೇಶದಲ್ಲಿ ಆಡಲಾಗ್ತಾ ಇದೆ. ಮೊದಲ ಇಂಡೋ ಬರ್ಮಾ ಯುದ್ಧ ಯಾವಾಗ ಆಗಿತ್ತು ಅಂತ ಕೇಳಿದ್ರು. 1824ರಿಂದ 26ರವರೆಗೆ ಆಗಿತ್ತು ಇದು ಯುದ್ಧ. 2011ರ ಜನಗಣತಿಯ ಪ್ರಕಾರ ಅತಿ ಹೆಚ್ಚು ಜನಸಂಖ್ಯೆ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರು. ಅದು ಉತ್ತರ ಪ್ರದೇಶ್. ಕರ್ನಾಟಕಕ್ಕೆ ಸಂಬಂಧಿಸಿದ ನೃತ್ಯ ಯಾವುದು ಅಂತ ಕೇಳಿದ್ರು. ಅದು ಯಕ್ಷಗಾನ ಆಗಿದೆ. ಕೊಳಲು ವಾದಕ ಯಾರು ಅಂತ ಕೇಳಿದ್ರು. ಕೆಳಗಡೆ ಆಪ್ಷನ್ಸ್ ದಿಂದ ನಾವು ಮಾಡಬೇಕಾಗಿತ್ತು. ಸುಪ್ರೀಂ ಕೋರ್ಟದ ಪ್ರಸ್ತುತ ಮಹಿಳಾ ನ್ಯಾಯಾಧೀಶೆ ಯಾರು ಅಂತ ಕೇಳಿದ್ರು. ಮಹಿಳಾ ನ್ಯಾಯಾಧೀಶೆ. ಅದು ಕೂಡ ಆಪ್ಷನ್ ದಿಂದನೇ ಮಾಡುವಂತ ಪ್ರಶ್ನೆ ಆಗಿತ್ತು.
ಮೌರ್ಯ ವಂಶದ ಕೊನೆಯ ಅರಸ ಯಾರು ಅಂತ ಕೇಳಿದ್ರು, ಬೃಹದ್ರಥ ಆಗಿದ್ರು. ಇದಾದ್ಮೇಲೆ ಪಂಚವಾರ್ಷಿಕ ಯೋಜನೆಯಿಂದ ಒಂದು ಕ್ವಶನ್ ಬಂದಿತ್ತು, ಅದು ನಮಗೆ ಕನ್ಫರ್ಮ್ ಆಗಿಲ್ಲ. ರೀಸನಿಂಗ್ ದಿಂದ ಎರಡನೇ ಶಿಫ್ಟ್ದಲ್ಲಿ 17 ವರ್ಬಲ್ ಮತ್ತು 3 ನಾನ್ ವರ್ಬಲ್ ದಲ್ಲಿ ಬಂದಿವೆ. ಒಂದು ಫಿಗರ್ ಸಿರೀಸ್ ದಿಂದ ಒಂದು ಬಂದಿತ್ತು, ಇಮೇಜ್ ಸಿರೀಸ್ ದಿಂದ. ಆಮೇಲೆ ನೆಕ್ಸ್ಟ್ ಮಿರರ್ ಇಮೇಜ್ ದಿಂದ ಬಂದಿತ್ತು ಒಂದು, ನೆಕ್ಸ್ಟ್ ಕಂಪ್ಲೀಷನ್ ಆಫ್ ಇಮೇಜ್ ದಿಂದ ಒಂದು ಪ್ರಶ್ನೆ ಬಂದಿತ್ತು. ವರ್ಬಲ್ ದಲ್ಲಿ ಕೋಡಿಂಗ್ ಡಿಕೋಡಿಂಗ್ 2 ಪ್ರಶ್ನೆಗಳು, ಅನಾಲಜಿ ದಿಂದ 2, ಸಿರೀಸ್ ದಿಂದ ನಂಬರ್ ಸಿರೀಸ್ ದಿಂದ 2, ಬ್ಲಡ್ ರಿಲೇಷನ್ ದಿಂದ 1, ಸಿಲಾಗಿಸಮ್ ದಿಂದ 1, ಡೈಸ್ ದಿಂದ 2, ಸಿಟಿಂಗ್ ಅರೇಂಜ್ಮೆಂಟ್ ದಿಂದ 2, ಮ್ಯಾಥಮೆಟಿಕಲ್ ಆಪರೇಷನ್ ದಿಂದ 2, ಡಿಕ್ಷನರಿ ಆರ್ಡರ್ ದಿಂದ 1 ಮತ್ತು ರಿಪೀಟೆಡ್ ಸೀರೀಸ್ ದಿಂದ ಒಂದು ಕ್ವಶನ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಮ್ಯಾಥ್ಸ್ ಹೇಳೋದಾದ್ರೆ ಪ್ರಾಫಿಟ್ ಅಂಡ್ ಲಾಸ್ ದಿಂದ ಒಂದು, ಸಿಂಪ್ಲಿಫಿಕೇಶನ್ ದಿಂದ 2 ಇದಾವೆ. ಚಕ್ರ ಬಡ್ಡಿಯಿಂದ ಒಂದು, ಸರಳ ಬಡ್ಡಿಯಿಂದ ಒಂದು, ಆಮೇಲೆ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ಇಂದ ಒಂದಿದೆ, ರೇಷಿಯೋದಿಂದ ಒಂದಿದೆ. ಬಾರ್ ಕ್ವಶನ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅಂತಂದ್ರೆ ಈ ರೀತಿ ಇರ್ತಕ್ಕಂಥದ್ದು ಬಾರ್ ಇರ್ತಕ್ಕಂಥದ್ದು ಇಲ್ಲಿ ಕೊಡಲಾಗಿತ್ತು. ಸೊ ಇವು ಎರಡೂಗಳ ಒಂದು ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ ಅಂತೇಳಿ. ಆಮೇಲೆ 8ರ ಬಾಧ್ಯತೆಯ ನಿಯಮ ಕೇಳಿದ್ರು. ಆಮೇಲೆ ಟೈಮ್ ಅಂಡ್ ವರ್ಕ್ ದಿಂದ 2 ಕ್ವಶನ್ಸ್ಗಳು, ಮಿಕ್ಸ್ಚರ್ ದಿಂದ ಒಂದಿತ್ತು, ವಾಟರ್ ಮತ್ತು ಮಿಲ್ಕ್ ದ ಒಂದು ಮಿಕ್ಸ್ಚರ್ ಕೊಡಲಾಗಿತ್ತು. ಇದಾದ್ಮೇಲೆ ಮೆನ್ಸುರೇಷನ್ ದಿಂದ ಒಂದು ಕ್ವಶನ್ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಇಲ್ಲಿ ಮ್ಯಾಥ್ಸ್ ದಲ್ಲಿ. ಸೊ ಇದೇ ಪ್ಯಾಟರ್ನ್ ಇರ್ತಕ್ಕಂಥದ್ದು ಫಾಲೋ ಆಗ್ತಾ ಇದೆ ಇಲ್ಲಿವರೆಗೂ ಕೂಡ. 20ನೇ ತಾರೀಕಿನಿಂದ ಏನು ಪ್ರಾರಂಭವಾಗಿವೆ ಕ್ವಶನ್ಸ್ಗಳು, ಒಂದು ಶಿಫ್ಟ್ಗಳು ಇದೇ ಒಂದು ಪ್ಯಾಟರ್ನ್ ನಲ್ಲಿ ಬರ್ತಾ ಇದಾವೆ. ಇಂಗ್ಲಿಷ್ ದಲ್ಲಿ ಹೇಳೋದಾದರೆ ನಾನು ನಿಮಗೆ ನಿನ್ನೆ ಹೇಳಿದೆ ಅದೇ ಪ್ಯಾಟರ್ನ್ ನಲ್ಲಿ ಬರ್ತಾ ಇದೆ. ಫಸ್ಟ್ ಇರ್ತಕ್ಕಂಥದ್ದು ಕ್ಲೋಸ್ ಟೆಸ್ಟ್ ಇರ್ತಕ್ಕಂಥದ್ದು ಒಂದು ಬರ್ತಾ ಇದೆ, ಸಿಂಪಲ್ ಈಸಿ ಇರ್ತಕ್ಕಂಥದ್ದು 5 ಕ್ವಶನ್ಸ್ಗಳು. ಫಿಲ್ಲರ್ಸ್ ದಿಂದ 2 ಕ್ವಶನ್ಸ್ಗಳು ಬರ್ತಾ ಇದಾವೆ, ಫಿಲ್ಲರ್ಸ್ 2 ಕ್ವಶನ್ಸ್ಗಳು. ಇದಾದ್ಮೇಲೆ ನೆಕ್ಸ್ಟ್ ಇರ್ತಕ್ಕಂಥದ್ದು ಹೇಳೋದಾದರೆ ಗ್ರಾಮರ್ಗೆ ಸಂಬಂಧವಾಗಿರ್ತಕ್ಕಂತಹ ಎರರ್ ದಿಂದ 2 ಕ್ವಶನ್ಸ್, 2ರಿಂದ 3 ಕ್ವಶನ್ಸ್ಗಳು ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದಾವೆ. ಆಮೇಲೆ ಸೈನೋದಿಂದ 2 ಕ್ವಶನ್ಸ್ಗಳು, ಸಮಾನಾರ್ಥಕ ಪದಗಳು. ಆಮೇಲೆ ನೆಕ್ಸ್ಟ್ ಆಂಟೋದಿಂದ ವಿರುದ್ಧಾರ್ಥಕ ಪದಗಳಿಂದ 2 ಕ್ವಶನ್ಸ್ಗಳು. ಇದೇ ಪ್ಯಾಟರ್ನ್ ಇರ್ತಕ್ಕಂಥದ್ದು ಇಲ್ಲಿ ಫಾಲೋ ಅಪ್ ಆಗ್ತಾ ಇದೆ. ಓಕೆ, ಸೊ ಈ ಒಂದು ಫಾಲೋ ಆಗ್ತಾ ಇರುವಂತಹ ಪ್ಯಾಟರ್ನ್ ನೋಡೋದಾದ್ರೆ, ಸೊ ಇದೇ ಪ್ಯಾಟರ್ನ್ ಮುಂದಿನೂ ಕೂಡ ಫಾಲೋ ಅಪ್ ಆಗ್ತಾ ಇದೆ. ಸೊ ಇವುಗಳನ್ನ ಚಾಪ್ಟರ್ಸ್ಗಳನ್ನ ಒಂದು ಒಳ್ಳೆಯ ರೀತಿಯಿಂದ ಮಾಡ್ಕೊಳ್ರಿ. ಸೊ ಇಲ್ಲಿ ಎರರ್ದಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಸೂಪರ್ಲೇಟಿವ್ ಡಿಗ್ರಿ ಆಗಿರ್ಬೋದು, ಅದ್ರ ಜೊತೆಗೆ ಟೆನ್ಸಸ್ಗಳ ಆಧಾರದ ಮೇಲೆ ಕೇಳ್ತಾ ಇದ್ದಾರೆ. ಆಮೇಲೆ ಇದಾದ್ಮೇಲೆ ನೆಕ್ಸ್ಟ್ ಫಿಲ್ಲರ್ಸ್ದಲ್ಲಿ ಆರ್ಟಿಕಲ್ಸ್ಗಳ ಬಗ್ಗೆ ಇರ್ತಕ್ಕಂಥದ್ದು, ಆರ್ಟಿಕಲ್ಸ್ಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಈ ರೀತಿ ಫಾಲೋ ಅಪ್ ಇಲ್ಲಿ ಆಗ್ತಾ ಇದೆ. ಓಕೆ, ಸೊ ಇದಿಷ್ಟು ಮಾಹಿತಿ ಇರ್ತಕ್ಕಂಥದ್ದು ಇವತ್ತಿನ ಶಿಫ್ಟ್ಗಳ ಒಂದು ಆಧಾರದ ಮೇಲೆ ನಿಮಗೆ ಮುಂದೆ ಅನುಕೂಲ ಆಗಲಿ ಅಂತ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಸೊ ವಿಡಿಯೋವನ್ನು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಹಿಂದ್.